ಬಮೂಲ್ ಅಧ್ಯಕ್ಷರಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ಅಧಿಕಾರದಿಂದ ದೂರ ಉಳಿದಿದ್ರು. ಪಕ್ಷ ಅಥವಾ ಸರ್ಕಾರದ ಮಟ್ಟದಲ್ಲಿ ಸ್ಥಾನ ಕಲ್ಪಿಸಲು ಡಿಕೆಶಿ ವರ್ಕೌಟ್ ಅನ್ನ ಮಾಡಿದ್ರು. ಈ ಹಿನ್ನೆಲೆ ಒಲಿದು ಬಂದಿದೆ ಇದೀಗ ಬಮೂಲ್ ಅಧ್ಯಕ್ಷ ಸ್ಥಾನ. ಲೋಕಸಭಾ ಚುನಾವಣೆ ನಂತರ ಅಧಿಕಾರದಿಂದ ದೂರ ಉಳಿದಿದ್ರು. ಪಕ್ಷ ಅಥವಾ ಸರ್ಕಾರದ ಮಟ್ಟದಲ್ಲಿ ಸ್ಥಾನವನ್ನ ಕಲ್ಪಿಸಲು ಡಿಕೆಶಿ ಅವರು ಕೂಡ ಈ ವೇಳೆ ವರ್ಕೌಟ್ ಅನ್ನ ಮಾಡಿದ್ರು. ಈ ಹಿನ್ನೆಲೆ ಇದೀಗ ಬಮೂಲ್ ಅಧ್ಯಕ್ಷ ಸ್ಥಾನ ಒಲಿದು ಬಂದಿರುವಂತದ್ದು. ಮುಂದಿನ ಟಾರ್ಗೆಟ್ ಕೆಎಂಎಫ್ ಅಧ್ಯಕ್ಷಗಿರಿ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಿಎಂ ಬಣದ ನಾಯಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿನದಾಗಿ ಕಾಣ್ಬರ್ತಾ ಇರುವಂತದ್ದು. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಿಎಂ ಬಣದವರ ಕಣ್ಣು ಇದೀಗ ಬಿದ್ದಿದೆ. ಈ ಒಂದು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಬಣದವರ ಕಣ್ಣು ಕೂಡ ಬಿದ್ದಿರುವಂತದ್ದು. ಟಾರ್ಗೆಟ್ ಅಂತ ಹೇಳಲಾಗ್ತಿರುವಂತದ್ದು ಸಿಎಂ ಬಣದ ನಾಯಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸಿಎಂ ಅವರ ಬಣದ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಿಎಂ ಸಿದ್ದು ಬಣದವರಿಗೆ ಇದೀಗ ಕಣ್ಣು ಬಿದ್ದಿರುವಂತದ್ದು. ಇತ್ತ ಬ್ರದರ್ಗೆ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಡಿಕೆಶಿ ಕೂಡ ಪ್ಲಾನ್ ಅನ್ನ ಮಾಡಿದ್ರು. ಈ ಮೂಲಕ ರೈತಾಪಿ ಜನರ ಮನವನ್ನ ಗೆಲ್ಲಲು ಡಿಕೆ ಬ್ರದರ್ಸ್ ತಂತ್ರವನ್ನ ಹೂಡಿದ್ರು. ಈ ಒಂದು ತಂತ್ರ ಇದೀಗ ಫಲಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದೀಗ ಬಮೂಲ್ ಅಧ್ಯಕ್ಷ ಸ್ಥಾನ ಅವರಿಗೆ ಒಲಿದು ಬಂದಿದೆ. ಹಳೆ ಮೈಸೂರು ಭಾಗದಲ್ಲಿಯೇ ಹೈನುಗಾರಿಕೆಯನ್ನ ಹೆಚ್ಚನ್ನ ಕೂಡ ಮಾಡಲಾಗತ್ತೆ. ಸರ್ಕಾರ ಹಾಲು ಒಕ್ಕೂಟ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇದೀಗ ಏನು ಒಂದು ಚುನಾವಣೆ ನಡೀತು, ಇದರಲ್ಲಿ ಡಿಕೆ ಸುರೇಶ್ ಅವ್ರಿಗೆ ಒಂದು ಸ್ಥಾನ ಒಲಿದು ಬಂದಿರುವಂತದ್ದು. ಒಟ್ಟಾರೆಯಾಗಿ ಇದಕ್ಕೆ ತಂತ್ರಗಳನ್ನ ಮಾಡಿದ್ರು. ಯಾವ ರೀತಿ ಇದೆ ಈ ಒಂದು ಪರಿಸ್ಥಿತಿ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆ ಆದ ಬಳಿಕ ಕೆಲವೊಂದಿಷ್ಟು ಹುದ್ದೆಗಳನ್ನು ನಿಭಾಯಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ, ಆದ್ರೆ ಎಲ್ಲೋ ಒಂದ್ ಕಡೆ ಸೋಲು ಕಂಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರು ಒಂದಿಷ್ಟು ಅಧಿಕಾರದಿಂದ ಕೂಡ ದೂರ ಉಳಿದಿದ್ರು. ಹಾಗಾಗಿ ಸಹೋದರನನ್ನ ಮತ್ತೆ ಒಂದು ಪಕ್ಷದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಒಂದು ಅಧಿಕಾರವನ್ನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಹಲವಾರು ಒಂದು ವರ್ಕೌಟ್ ಅನ್ನು ಕೂಡ ನಡೆಸ್ತಾ ಇದ್ರು. ಅದರ ಫಲವಾಗಿ ಇದೀಗ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಅವಿರೋಧವಾಗಿ ನಿನ್ನೆ ಕೂಡ ಆಯ್ಕೆಯಾಗಿರ್ತಕ್ಕಂಥದ್ದು. ಅಧ್ಯಕ್ಷ ಸ್ಥಾನದ ಪಟ್ಟವನ್ನು ಕೂಡ ಅಲಂಕರಿಸಿದ್ದಾರೆ. ಇದೀಗ ಈ ಒಂದು ನಿಟ್ಟಿನಲ್ಲಿ ಹಂತವಾಗಿ ಈ ಒಂದು ಹಾಲಿನ ಒಂದು ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಒಂದು ಅಲ್ಲಿಯೇ ಇರ್ತಕ್ಕಂಥ ರೈತಾಪಿ ವರ್ಗದ ಜನರನ್ನ ಮನ ತಲುಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಬ್ರದರ್ಸ್ ಒಂದಿಷ್ಟು ತಂತ್ರಗಾರಿಕೆಯನ್ನ ಹೂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಬಮೂಲ್ ಅಧ್ಯಕ್ಷರಾಗಿ ಈಗ ಅವರ ಒಂದು ಸ್ಥಾನವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಈಗ ಬಮೂಲ್ ಅಧ್ಯಕ್ಷ ಸ್ಥಾನ ಪಡೆದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಕೆಎಂಎಫ್ ಅನ್ನ ಅಧ್ಯಕ್ಷ ಸ್ಥಾನ ಆಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಒಂದಿಷ್ಟು ತಂತ್ರಗಾರಿಕೆ ಆಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡ್ರೆ ಒಂದು ರೈತಾಪಿ ಜನರ ಒಂದು ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಮುಂದೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವಂತ ಕನಸಿಗೂ ಕೂಡ ಇದು ಪೂರಕವಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಒಂದು ಈ ಒಂದು ಹಾಲಿನ ಒಂದು ಹೈನುಗಾರಿಕೆಯಲ್ಲಿ ಕೂಡ ರೈತಾಪಿ ಜನರು, ಮಧ್ಯಮ ಮತ್ತು ಬಡ ಕುಟುಂಬದ ಜನರು ಕೂಡ ಅದಕ್ಕೆ ಅವಲಂಬಿತರಾಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಒಂದು ಅನುದಾನ ಕೊಡಿಸೋದಂತಾಗಿರ್ಬಹುದು ಅಥವಾ ಹೆಚ್ಚಿನ ಒಂದಿಷ್ಟು ರೈತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ತರುವ ಮುಖಾಂತರ ಅಲ್ಲಿ ಜನರ ಮನಸ್ಸನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಬ್ರದರ್ಸ್ ಕೂಡ ಸಾಕಷ್ಟು ಒಂದು ತಂತ್ರಗಾರಿಕೆ ಹೂಡಿದ್ದಾರೆ ಅನ್ನುವಂಥದ್ದು. ಈ ಮೂಲಕ ಈಗ ಬಮೂಲ್ ಅಧ್ಯಕ್ಷರಾಗಿ ಆ ಒಂದು ಅಧ್ಯಕ್ಷ ಸ್ಥಾನ ಪಡೆದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನು ಕೂಡ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಸುರೇಶ್ ಅವರಿಗೆ ಕೊಡಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಅಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಕೆಲವಷ್ಟು ಸಿಎಂ ಸಿದ್ದರಾಮಯ್ಯವರ ಬಣ ಮತ್ತೆ ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣ ನಡುವಿನ ಒಂದಿಷ್ಟು ಮುಸುಕಿನ ಗುದ್ದಾಟದ ನಡುವೆ ಇವರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವಿಳಂಬ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇದೀಗ ಈ ಒಂದು ಕ್ಷೇತ್ರದಲ್ಲಿ ಹಾಲಿನ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಒಂದು ಆಸಕ್ತಿ ತೆಗೆದುಕೊಂಡು ಈ ಮುಖಾಂತರ ನಾವು ಜನರ ಮನಸ್ಸು ಗೆಲ್ಲಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಹಾಲಿನ ಕ್ಷೇತ್ರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈಗ ದೇವೇಗೌಡರ ಒಂದು ಕುಟುಂಬದವರೇ ಒಂದು ಹೆಚ್ಚಿನ ಸಾಧನೆ ಕೂಡ ಮಾಡಿರ್ತಾರೆ.
ಮಾಡಿರ್ತಕ್ಕಂಥದ್ದು ಎಚ್ ಡಿ ರೇವಣ್ಣವರು ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಹಿಡಿತವನ್ನು ಕೂಡ ಹಿಡಿದಿಟ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಗೌಡರ ಕುಟುಂಬಕ್ಕಿಂತ ಕಡಿಮೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು ಕೂಡ ಆ ಒಂದು ಕ್ಷೇತ್ರವನ್ನು ಕೂಡ ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮೊದಲ ಹೆಜ್ಜೆಯಾಗಿ ಬೊಮ್ಮಲ್ ಅಧ್ಯಕ್ಷರಾಗಿ ಒಂದು ಪಾದಾರ್ಪಣೆ ಕೂಡ ಮಾಡಿರ್ತಕ್ಕಂಥದ್ದು. ಮುಂದಿನ ಹಂತವಾಗಿ ಕೂಡ KMF ಅನ್ನು ಕೂಡ ಅಧ್ಯಕ್ಷ ಸ್ಥಾನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಕೆಲವಷ್ಟು ತಂತ್ರಗಾರಿಕೆ ಇದೆ. ಆದ್ರೆ ಇದು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದ ಒಂದು ಕೆಂಗನಿಗೂ ಕೂಡ ಗುರಿಯಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಆ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈಗ ಭೀಮಾ ನಾಯಕ್ ಅವರ ಅಧಿಕಾರಾವಧಿ ಮುಗಿದಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನ ಒಂದು ನೇಮಕ ಮಾಡುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಿಷ್ಟು ಮುಸುಕಿನ ಗುದ್ದಾಟ ಆಗುವಂತ ಸಾಧ್ಯತೆ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಈಗೇನು KMF ಅಧ್ಯಕ್ಷಗಿರಿಗೆ ಮುಂದಿನ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತದ್ದು, ನೀವ್ ಹೇಳ್ದಂಗೆ ಸಿಎಂ ಬಣದ ನಾಯಕರ ಕೆಂಗಣಿಗೆ ಒಂದು ಗುರಿಯಾಗುವಂತ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಯಾವ್ದಾದ್ರು ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದ್ದಾರಾ, ತಂತ್ರಗಳನ್ನ ರೂಪಿಸಿದ್ದಾರಾ ಅಂತ ಡಿ ಕೆ ಬ್ರದರ್ಸ್? ಒಂದು ಸುಕನ್ಯಾ, ಈಗಾಗಲೇ KMF ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಕೂಡ ಕೆಲವಿಷ್ಟು ಏನು ಶಾಸಕರಿಗೆ ಸಚಿವ ಸ್ಥಾನ ಏನ್ ಸಿಕ್ಕಿಲ್ಲ ಅವರಿಗೆ ಸಮಾಧಾನ ಪಡಿಸುವಂತ ಪ್ರಯತ್ನ ಸಿಎಂ ಸಿದ್ದರಾಮಯ್ಯವರು ಹಿಂದೆ ಕೂಡ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಈಗ KMF ಅಧ್ಯಕ್ಷ ಸ್ಥಾನ ಕೊಡ್ತೇನೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇದೀಗ ಡಿ ಕೆ ಬ್ರದರ್ಸ್ ಅವರ ಕಣ್ಣು KMF ಅಧ್ಯಕ್ಷ ಸ್ಥಾನದ ಮೇಲೆ ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇದು ಮುಂದೆ ಪಕ್ಷದ ವಲಯದಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ ಮೂಲಕ ಒಂದು ಡಿ ಕೆ ಸುರೇಶ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾದ್ರೂ ಕೊಡಬೇಕು, ಇಲ್ಲ ಸರ್ಕಾರದ ಮಟ್ಟದಲ್ಲಿ ಒಂದು ಉನ್ನತ ಮಟ್ಟದ ಈಗ KMF ಅಧ್ಯಕ್ಷ ಸ್ಥಾನ ಆಗಿರಬಹುದು ಮತ್ತೆ ಇಂತಹ ಒಂದು ಹುದ್ದೆಯನ್ನಾದ್ರೂ ಕೊಡಬೇಕು ಅನ್ನುವಂತಹ ಪ್ರಬಲವಾಗಿರ್ತಕ್ಕಂಥ ಬೇಡಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಇಡುವಂತ ಎಲ್ಲಾ ಸಾಧ್ಯತೆ ಇದೆ. ಒಂದ್ ಕಡೆ ಇಲ್ಲಿ ರಾಜ್ಯದಲ್ಲೇ ಇವರೇ ಬಗೆಹರಿಸಿಕೊಂಡ್ರೆ ಯಾವುದೇ ರೀತಿ ಹೈಕಮಾಂಡ್ ಮಟ್ಟದಲ್ಲಿ ಹೋಗೋದಿಲ್ಲ. ಆದ್ರೆ ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಇರ್ತಕ್ಕಂಥ ನಾಯಕರು KMF ಅಧ್ಯಕ್ಷ ಸ್ಥಾನದ ಮೇಲೆ ಹಲವು ದಿನಗಳಿಂದಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು, ಅದನ್ನ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರ ಆಪ್ತರ ಭೀಮಾ ನಾಯಕ್ ಅವರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ರು. ಆದ್ರೆ ಇದೀಗ ಅವರ ಅಧಿಕಾರಾವಧಿ ಕೂಡ ಮುಗಿದಿರ್ತಕ್ಕಂಥದ್ದು. ಹಾಗಾಗಿ ಬೇರೆದವ್ರನ್ನ ನೇಮಕ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಏನು ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರ ನಡುವೆ ವಾರ್ ಶುರುವಾಗುವಂತದ್ದು. ಸ್ವತಃ ಡಿ ಕೆ ಸುರೇಶ್ ಅವರಿಗೆ ಆ ಅಧ್ಯಕ್ಷ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಫೀಲ್ಡ್ ಇಳಿದು ಹೈಕಮಾಂಡ್ ಮಟ್ಟದಲ್ಲಾದ್ರೂ ಲಾಬಿ ಮಾಡಿಕೊಂಡು ಡಿ ಕೆ ಸುರೇಶ್ ಅವರಿಗೆ KMF ಅಧ್ಯಕ್ಷ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂತಹ ಒಂದಿಷ್ಟು ತಂತ್ರಗಾರಿಕೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅದನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಎರಡೂ ಬಣದ ನಡುವೆ ಒಂದಿಷ್ಟು ವಾಕ್ಸಮರ ಉಂಟಾದಂತ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಸಮಾಧಾನ ಪಡಿಸಿ ಯಾರಿಗೆ KMF ಅಧ್ಯಕ್ಷ ಸ್ಥಾನ ಕೊಡಿಸ್ತಾರೆ, ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇಲುಗೈ ಸಾಧಿಸ್ತಾರಾ ಅಥವಾ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಮೇಲುಗೈ ಸಾಧಿಸ್ತಾರ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಸುಕನ್ಯಾ. ಥ್ಯಾಂಕ್ ಯು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಬಮೂಲ್ ಬೆನ್ನಲ್ಲೇ ಇದೀಗ ಮುಂದಿನದು KMF ಟಾರ್ಗೆಟ್ ಅಂತ ಹೇಳಲಾಗ್ತಿರುವಂತದ್ದು. ಇದಕ್ಕೂ ಕೂಡ ಡಿ ಕೆ ಬ್ರದರ್ಸ್ ಹಲವಾರು ತಂತ್ರಗಳನ್ನ ಈಗಾಗಲೇ ರೂಪಿಸಿಕೊಂಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಹಿಡಿತವನ್ನ ಸಾಧಿಸೋದಿಕ್ಕೆ ಯಾವೆಲ್ಲ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ರೀತಿಯಾದಂತಹ ತಂತ್ರಗಳನ್ನ ರೂಪಿಸಬೇಕು, ಅದೆಲ್ಲವನ್ನ ಕೂಡ ಈಗಾಗಲೇ ಡಿ ಕೆ ಬ್ರದರ್ಸ್ ಮಾಡ್ತಾ ಇರುವಂತದ್ದು. HD ಕುಮಾರಸ್ವಾಮಿ ಅವರ ಕುಟುಂಬಕ್ಕೂ ಕೂಡ ಟಕ್ಕರ್ ನೀಡಲು ಎಲ್ಲಾ ರೀತಿಯಾದಂತಹ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಈ ಒಂದು ಸ್ಥಾನ